ಬಟ್ ಕೆಲವು ಸಲ ಮಾತ್ರ ನಾವು ಅನ್ಕೋತೀವಿ ಇಲ್ಲ ಈ ಸಿನಿಮಾದ್ದು ಯಾರಿದ್ದಾರೆ ಆರ್ಟಿಸ್ಟು ಯಾರಿದ್ದಾರೆ ಟೆಕ್ನಿಷಿಯನ್ ಅವ್ರನ್ನ ಕರೆದು ಮಾತಾಡಿಸ್ಬೇಕು ಅಂತ. ಹಾಗೆ ಒಂದು ಸಿನಿಮಾ ನೋಡಿ ಅನಿಸಿದ್ದು ಜಂಗಲ್ ಮಂಗಲ್. ಆ ಸಿನಿಮಾದ ಜಂಗಲ್ ಮಂಗಲ್ ಸಿನಿಮಾದ ನಾಯಕ ಮತ್ತು ನಿರ್ದೇಶಕರನ್ನ ನಮ್ಮ ಮನೆಗೆ ಕರೆದು ಮಾತಾಡಿಸ್ತಾ ಇದ್ದೀನಿ. ಸರಿ, ಎಲ್ಲ ಬಿಟ್ಟು ಕಾಡಲ್ಲಿ ಯಾಕೆ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರಿ? ಆಕ್ಚುಲಿ ಕಾಡು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ ಗಡ್ಡ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ಜನ ಫುಲ್ಲು ಪರ್ಚ್ಕೊಂಡು ತಲೆ ಪರ್ಚ್ಕೊಂಡು ಈಗೇನಾಗುತ್ತೆ ಆಗೇನಾಗುತ್ತೆ ಅವೆಲ್ಲ ನಿಮ್ದೆ. ಅಂದ್ರೆ ಬರೆಯುವಾಗ ನಂಗೆ ಅಷ್ಟೊಂದು ಇದಾಗುತ್ತೆ, ಜನರಿಗೆ ಅಷ್ಟೊಂದು ಥ್ರಿಲ್ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮಂಜಣ್ಣ ಮಂಜಣ್ಣ ಆರ್ಭಟ ನೋಡಿದ್ವಿ ನಾವು. ಈ ಆರ್ಭಟ ಇನ್ನೂ ಅಬ್ಬರ. ವೈ ಮಂಜಣ್ಣನೇ ಬೇಕಿದಕ್ಕೆ ಅಂತ ಬಿಗ್ ಬಾಸ್ ನೋಡೇ ತಗೊಂಡಿದ್ದೆ ನೀವು. ಏನ್ ಹೆಲ್ಪ್ ಬೇಕಾದ್ರೂ ನಾನು ರೆಡಿ. ಈ ಪ್ರಾಜೆಕ್ಟಿಗೆ ಈ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು, ಸೊ ಏನ್ ಹೆಲ್ಪ್ ಬೇಕಾದ್ರೂ ನಾನು ರೆಡಿ ಅಂತ ಹೇಳಿದ್ರು. ಓ, ಹಿಂಗೆ ಹಂಗೆಲ್ಲ ನಾವು ಅವ್ರು ನೋಡಿ ಸಲಗಲೆಲ್ಲ ಹಿಂಗೆಲ್ಲ ನೋಡ್ಬಿಟ್ಟು ಇವಾಗ ಇಲ್ಲಿ ಕಾಡಿಗೆ ಕರ್ಕೊಂಡು ಹೋದ್ರು ಹುಡುಗಿನ. ಹಾಯ್, ನಮಸ್ಕಾರ. ನಾನು ನಿಮ್ಮ ಕಿರಿಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಯೂಶಲಿ ನಮ್ಗೆ ಹೆಂಗೆ ಅಂತಂದರೆ ಸಿನಿಮಾಗಳಿಗೆ ಫೋನ್ ಮಾಡ್ತಾರೆ, ಸರ್ ನಮ್ಮದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂಚೂರು ಪ್ರಮೋಷನ್ ಮಾಡ್ಬೇಕು ಸರ್, ಏನು ಚಾರ್ಜ್ ಮಾಡ್ತೀರಾ, ಹಿಂಗೆಲ್ಲ. ಅಂದರೆ ಒಂದು ಚಾನಲ್, ಎನಿ ಚಾನಲ್ಸ್ ಈ ಥರನೇ ವರ್ಕ್ ಆಗೋದು. ಬಟ್ ಕೆಲವು ಸಲ ಮಾತ್ರ ನಾವು ಅನ್ಕೋತೀವಿ ಇಲ್ಲ ಈ ಸಿನಿಮಾದ್ದು ಯಾರಿದ್ದಾರೆ ಆರ್ಟಿಸ್ಟು ಯಾರಿದ್ದಾರೆ ಟೆಕ್ನಿಷಿಯನ್ ಅವ್ರನ್ನ ಕರೆದು ಮಾತಾಡಿಸ್ಬೇಕು ಅಂತ. ಹಾಗೆ ಒಂದು ಸಿನಿಮಾ ನೋಡಿ ಅನಿಸಿದ್ದು ಜಂಗಲ್ ಮಂಗಲ್. ಆಲ್ರೆಡಿ ಸಿಕ್ಕಾಬಟ್ಟೆ ಬೇರೆ ಬೇರೆ ಥರ ಪ್ರಮೋಷನ್ ನೋಡಿದ್ದೀರ ಅವ್ರದ್ದು. ಬಟ್ ಸಿನಿಮಾದಲ್ಲಿ ಏನು ಅಂಥದ್ದು ಮಹಾನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಸಿನಿಮಾದಲ್ಲಿ ಅದಕ್ಕಿಂತ ಅದ್ಭುತ ಮಾಡಿದ್ದಾರೆ. ಬಹಳ ತಿಂಗಳ ನಂತರ, ಬಹಳ ಸಿನಿಮಾಗಳ ನಂತರ ಲಾಸ್ಟ್ 5 ತಿಂಗಳಲ್ಲಿ 132 ಸಿನಿಮಾ ಟೋಟಲ್ ರಿಲೀಸ್ ಆಗಿದೆ. ಅದರಲ್ಲಿ ಬೆರಳೆಣಿಕೆಯ ಹಿಟ್ಗಳೂ ಇಲ್ಲ. ಆದರೆ ಈ ಸಿನಿಮಾನೂ ಹಿಟ್ ಆಗಲಿಲ್ಲ ಅಂತಂದರೆ ಅದೇ ಪಟ್ಟಿ ಈ ಸಿನಿಮಾ ಸೇರಬಾರ್ದು. ಆ ಕಾರಣಕ್ಕೋಸ್ಕರ ಇವತ್ತು ಆ ಸಿನಿಮಾದ ಜಂಗಲ್ ಮಂಗಲ್ ಸಿನಿಮಾದ ನಾಯಕ ಮತ್ತು ನಿರ್ದೇಶಕರನ್ನ ನಮ್ಮ ಮನೆಗೆ ಕರೆದು ಮಾತಾಡಿಸ್ತಾ ಇದ್ದೀನಿ. ಮಾತಾಡ್ಸೋಣ. ವೆಲ್ಕಮ್ ಟು ಯಶ್ ಶೆಟ್ಟಿ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ದು ರಕ್ಷಿತ್ ರಯ್ಯ, ರಕ್ಷಿತ್ ಕುಮಾರ್ ರಯ್ಯ, ರಕ್ಷಿತ್ ಕುಮಾರ ಎಲ್ಲಾನು ಓಕೆ. ಸದ್ಯಕ್ಕೆ ಸಿನಿಮಾದಲ್ಲಿ ರಕ್ಷಿತ್ ಕುಮಾರ್ ಅಂತ ಅಷ್ಟೇ ಹಾಕಿಲ್ಲ. ಬಟ್ ಏನ್ ನೀವು ಕಾಂಬಿನೇಷನ್ ನೋಡಿ, ಇವರು ಆಲ್ರೆಡಿ ಒಬ್ರು ಯಶ್ ಇದ್ರು, ಇವ್ರು ಯಶ್ ಆಗ್ಬರ್ತಾರೆ. ನೀವು ಆಲ್ರೆಡಿ ಒಬ್ರು ರಕ್ಷಿತ್ ಇದ್ರು, ರಕ್ಷಿತ್ ಆಗಿ ಬರ್ತಾ ಇದೀರಲ್ಲ ಇಬ್ರು. ಸರಿ, ಎಲ್ಲ ಬಿಟ್ಟು ಕಾಡಲ್ಲಿ ಯಾಕೆ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರಿ? ಕಾಡು ಆಕ್ಚುಲಿ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಪುತ್ತೂರು ಕಾಡಲ್ಲ ಸಮಯ, ಪುತ್ತೂರು ಕಾಡಲ್ಲ. ಬಟ್ ಆಕ್ಚುಲಿ ಈಗ ಕಡಬ ಕಡೆ ನಮ್ ರಿಲೇಟಿವ್ ಮನೆ ಇದೆ, ನೆಲ್ಯಾಡಿ ಕಡೆ, ಗುಂಡ್ಯ ಕಡೆ ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಅವ್ರ ಮನೆಗೆಲ್ಲ ಹೋಗ್ತಾ ಆಕ್ಚುಲಿ ಕಾಡು ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ತುಂಬಾ ಚಿಕ್ಕ ವಯಸ್ಸಿಂದ, ಒಂದು ಹೈಸ್ಕೂಲ್ ಇಂದಾನೆ ನಮ್ದೊಂದು ಟ್ರೆಕ್ಕಿಂಗ್ ಗ್ರೂಪ್ ಇದೆ, ಅವ್ರ ಜೊತೆ ಟ್ರೆಕ್ಕಿಂಗ್ ಎಲ್ಲ ಮಾಡೋದು, ಅದು ಇದೆಲ್ಲ ನಂಗೆ ಕಾಡಿನ ಬಗ್ಗೆ ಏನೋ ಒಂಥರ ಸೆಳೆತ. ನಿಮ್ ಗಡ್ಡ ನೋಡಿದ್ರೆ ಗೊತ್ತಾಗ್ತದೆ. ಸೊ ಹಾಗೆಲ್ಲ ಹೋಗುವಾಗ ಅಲ್ಲೇನೋ ಮಜಾ ಇದೆ. ಈ ಕಡೆ ಕಥೆಗಳನ್ನ ಹೇಳ್ಬೇಕು, ಅದೊಂದು ಭಯಂಕರ ಇದಿತ್ತು. ಈಗ ನೀವೇ ಹೇಳಿದ್ರಲ್ಲ, ರಕ್ಷಿತ್ ಅವರು ಕರಾವಳಿ ಅಂದ್ರೆ ಕರಾವಳಿ ಭಾಗದ ಕಥೆಗಳನ್ನ ಹೇಳಿದ್ದಾರೆ. ಅವರು ಗರುಡ ಗಮನ ಇರ್ಬೋದು, ಅವರು ಉಳಿದವ್ರ ಕಂಡತೆ ಇರ್ಬೋದು. ಸೊ ನಮ್ದು ಈ ಕಡೆ ಒಂಚೂರು ಭಾಗ ಇದೆಯಲ್ಲ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಆ ಕಡೆದು ಕತೆ ಇದೆ. ಸೊ ನಾನು ಆ ಭಾಗದವನಾಗಿರೋದ್ರಿಂದ ಒಂಚೂರು ಆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬೀಚ್ ಬಿಟ್ಟು ಕರಾವಳಿ ಇದೆ ಅಂತ. ಬೀಚ್ ಬಿಟ್ಟು ಕರಾವಳಿ ಇದೆ, ಕರಾವಳಿಯಲ್ಲಿ ಕಾಡು ಇದೆ ಅಂತ ತೋರಿಸ್ತಾರೆ. ಅರೆಮಲ್ನಾಡು. ಫಸ್ಟ್ ವೆರಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಕಾಸ್ ಒಳ್ಳೆ ಎಫರ್ಟ್ ಮಾಡಿದ್ದೀರಾ. ನೋ ಮ್ಯಾಟರ್ ವಾಟ್, ಕಥೆ ಎಲ್ಲೂ ಸಹಿತ ತನ್ನ ಕನೆಕ್ಷನ್ಸ್ನ ಬಿಡದೇನೆ ಇಡೀ ಸಿನಿಮಾದಲ್ಲಿ ಕನೆಕ್ಟ್ ಮಾಡ್ಕೊಂಡು ಒಂದು ಕ್ಯೂರಿಯಸ್ ರಿಯಲ್ ಸಿನಿಮಾ ಕೊಟ್ಟು ಜನ ಹೊರಗಡೆ ಬರ್ಬೇಕಾದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ನೋಡೋದನ್ನಪ್ಪ ಅನ್ನೋ ಒಂದು ಫೀಲ್ ಬರುವಂಥ ಸಿನಿಮಾ ಮಾಡಿದ್ರೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬಿಕಾಸ್ ನಮ್ಗೆ ಏನು ಗೊತ್ತಾ, ನಾನು ಅದೇ ಹೇಳ್ತೀನಿ, ಯಾವುದೇ ಸಿನಿಮಾ ಟೀಮವ್ರು ಬಂದರೂ ನಾನು ಅದೇ ಕೇಳೋದು, ನಿಮಗೆ ಸಿನಿಮಾ ಮಾಡೋಕ್ಕೆ ಭಯ ಆಗಲ್ವಾ, ಏನು ಜನ ಬರೋದೇ ಇಲ್ಲ ಥಿಯೇಟ್ರಿಗೆ ಅಂತಂದರೆ ಹೆಂಗೆ ಮಾಡೋದು ಅಂತ. ಆಫ್ಟರ್ ಲಾಂಗ್ ಟೈಮ್ ನನ್ನ ಪ್ರಕಾರ ಒಂದಿಷ್ಟು ಕ್ರೌಡ್ ಪುಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಮ ಸಿನಿಮಾ. ಸೊ ಈ ಟೈಮ್ನಲ್ಲಿ ನಾನು ಜನಗಳಿಗೆ ಹೇಳೋದೇನು ಅಂತಂದರೆ, ಸುಮಾರು ದಿನ ಆಗಿರ್ಬೋದು ನೀವು ಒಂದು ಒಳ್ಳೆ ಸಿನಿಮಾ ನೋಡಿ, ದಯವಿಟ್ಟು ಈಗ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಥಿಯೇಟ್ರಿಗೆ ಬನ್ನಿ. ಒಂದು ಫೀಲ್ ಗುಡ್ ಮೂವಿ ಜೊತೆಲಿ ನಿಮ್ಮನ್ನೊಂದು ತುದಿಯಲ್ಲಿ ನಿಲ್ಸುತ್ತೆ, ಚೇರಿನ ತುದಿಲಿ ಅವ್ರು ಏನೋ ಮಾಡ್ತಾರೆ, ಇದೇನಾಗುತ್ತೆ, ಅಯ್ಯೋ ಇನ್ನು ಇಲ್ಲಿಗಾಗ್ಬಿಟ್ರೆ ಮುಗಿದಾಗುತ್ತಲ್ಲ ಸಿನಿಮಾ ಅನ್ನೋಷ್ಟೊಳಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸಿನಿಮಾ. ಸೊ ಈ ತರಹದ ಕನೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ಯಾರು ನೋಡ್ತಾ ಇದ್ರು, ಜಂಗಲ್ ಮಂಗಲ್ ಸಿನಿಮಾನ ಇಡೀ ಫ್ಯಾಮಿಲಿ ಸಮೇತ ಹೋಗಿ
ನೋಡಿ ಹೇಳಿ ಶೆಟ್ರೆ ಮತ್ತೆ ಎಂತ ಮಾಡ್ರೆ ನೀವು ಹಂಗೆ ವಿಲನ್ ಇಂದ ಪ್ರಮೋಷನ್ ಆಕ್ಚುಲಿ ಈ ಮೂವಿ ನಾನಲ್ಲ ಹೀರೋ. ಈಗ ಏನಂದ್ರೆ ಒಂದು ಹುಡುಗ ಇದ್ರೆ ಅವ್ನು ಹೀರೋ ಮಾಡ್ಬೇಕಂತ ಮಾಡಿದ್ದಾರೆ. ಆಕ್ಚುಲಿ ಈ ಮೂವಿ ಹೀರೋ ಬಂದ್ಬಿಟ್ಟು ಇವರೇ. ನೋಡಿದಂತ ಪ್ರೇಕ್ಷಕರೆಲ್ಲರೂ ಈ ಮೂವಿ ಡೈರೆಕ್ಟರ್ ಮೂವಿ, ಅವ್ರ ಕತೆ ಹೀರೋ, ಅವರ ಸ್ಕ್ರೀನ್ ಪ್ಲೇ ಹೀರೋ ಅಂತ ಹೇಳ್ಬಿಟ್ಟು ಎಲ್ಲ ತುಂಬಾ ಖುಷಿ ಪಟ್ಟಿದ್ದು ಇವರನ್ನ. ಆಕ್ಚುಲಿ ಈ ಮೂವಿಗೆ ಇವ್ರು ಹೀರೋ, ಅದು ಅವರೇ ತಗೋಬೇಕು ಅದನ್ನ. ಬಟ್ ತುಂಬಾ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಉಗ್ರಂ ಮಂಜು ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅವಳು ಹರ್ಷಿತಾ ರಾಮಚಂದ್ರ ಫಸ್ಟ್ ಮೂವಿ, ಆದ್ರೆ ಎಲ್ಲೂ ಕೂಡ ಅನ್ಸಲ್ಲ ಫಸ್ಟ್ ಮೂವಿ ಅಂತ. ಹರ್ಷಿತಾ ರಾಮಚಂದ್ರ ಈಗ ಸೀರಿಯಲ್ ಮಾಡ್ತಿದ್ದಾರೆ ಅವರು 2-3. ಅವ್ರು ಆಗಿರ್ಬೋದು, ಅದೇ ಇಂತಾನೆ ಜಿಂದಾಲ್ ಸಿಟಿಲ್ ಮನೆ ನೀವು ನೋಡಿದ್ರಲ್ಲ ಇಂಟರ್ವ್ಯೂ, ಅಲ್ಲ ಮುಂದೆ ಅಂಚೆಪಳ್ಳಿ ಅಂತ. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಕೂಡ. ಮತ್ತೆ ಬಾಲರಾಜ್ ವಾಡಿ ಅವರು, ಮತ್ತೆ ಚಂದ್ರ ಸುಳ್ಳಲ್ ತಂದೆ ಕ್ಯಾರೆಕ್ಟರ್ ಮಾಡಿದವರು. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ ರೀತಿ ಇದೆಯಲ್ಲ ಡೈರೆಕ್ಟ್ ಮಾಡಿದ್ರು, ತುಂಬಾನೇ ಅದ್ಭುತವಾಗಿದೆ. ಮತ್ತೆ ಡ್ಯೂರೇಷನ್ ಆಗಿರ್ಬೋದು, ಮತ್ತೆ ಎಡಿಟಿಂಗ್ ಆಗಿರ್ಬೋದು, ಆರ್ಟ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿದೆ. ಆ ಎಲ್ಲ ಚೆನ್ನಾಗಿರೋದಕ್ಕೆ ಎಲ್ಲರೂ ಇವತ್ತು ಆ ಮೂವಿನ ಎಕ್ಸೆಪ್ಟ್ ಮಾಡಿದ್ದಾರೆ, ಅದು ಖುಷಿ ಇದೆ. ನಿಮ್ಗೆ ಯಾಕೆ ಇವ್ರನ್ನೇ ಹಾಕೋಬೇಕು ಅನ್ಸುತ್ತೆ ಸಿನಿಮಾಗೆ? ಇವ್ರು ಅವ್ರು ಸಣ್ಣ ಕಾಡಿದೆ ಅಂತ ಇಲ್ಲ, ಆಕ್ಚುಲಿ ಫಸ್ಟ್ ಸ್ಕ್ರಿಪ್ಟ್ ಬರ್ದಾಗ ಯಾರಿಗೆ ಅಂತ ಬರ್ದ್ರಿ? ನಾನು ಯಾರಿಗೆ ಅಂತಾನು ಬರ್ದಿಲ್ಲ, ಫುಲ್ ಕತೆ ಬರ್ದಿಟ್ಕೊಂಡಿದ್ದೆ. ಕತೆ ಹೇಳಿ ನರೇಷನ್ ಮಾಡುವಾಗ ಫಸ್ಟ್ ನಮ್ಮ ಎಲ್ಲರ ಇದ್ರಲ್ಲೂ ಬಾಬು ಮಂಜಣ್ಣ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನ ಇವ್ರಿಗೆ ಕೊಡ್ಬೇಕು ಅಂತ ಒಂದು ಡಿಸ್ಕಷನ್ ನಡೀತಾ ಇತ್ತು. ಸೊ ಅದಾದ್ಮೇಲೆ ಆಕ್ಚುಲಿ ಇವ್ರು ಹೇಳ್ತಾ ಇದ್ರು ಒಂದು ಯಾವ್ದೋ ಒಂದ್ಸಲ. ಆಮೇಲೆ ನಾನೇ ಈಗ ಇವರು 10 ವರ್ಷದ ರೂಮ್ಮೇಟ್ಸ್, ನಾನು ಇವರು ಮತ್ತೆ ನಮ್ಮ ಎಡಿಟರ್ ನಾವು 10 ವರ್ಷದ ಬೆಂಗಳೂರಲ್ಲಿ ರೂಮ್ಮೇಟ್ಸ್. ಆಮೇಲೆ ನನಗೆ ಬೇಜಾರು ಅನ್ನಿಸ್ತು, ಅಂದ್ರೆ ಇವರು NST ಎಲ್ಲ ಕಲ್ತು ಬಂದು 10 ವರ್ಷದ ಒಂದೇ ತರ ಕ್ಯಾರೆಕ್ಟರ್ ಮಾಡ್ತಾರೆ. ರೂಮ್ಮೇಟ್ ಆಗಿ ನಾನೇ ಹೀರೋ ಮಾಡಿ ಆಮೇಲೆ ನನಗೊಂದು ಇವ್ರ ಕೆಪಾಸಿಟಿ ಬಗ್ಗೆ ನಂಗೆ ಗೊತ್ತಿದೆ. ಇವರು ಅಂದ್ರೆ ಇವರು ಅಜಾನುಬಾಹುದೆ ರಗಡಾಗಿದ್ದಾರೆ ಅಂತ ವಿಲನ್ ಮಾಡ್ತಾ ಇದ್ದಾರೆ. ಬಟ್ ನಮಗ್ ಗೊತ್ತಿದೆಯಲ್ಲ ಅವ್ರು ಯಾವ ರೋಲ್ಸ್ ಕೊಟ್ರು ಫುಲ್ ಆಫ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ. ಸೊ ನಾನು ಅವ್ರನ್ನ ಅದೇ ಕ್ಯಾಟಗರಿಗೆ ಸೇರಿಸಬಾರ್ದು ಅನಿಸ್ತು, ಅದಕ್ಕೋಸ್ಕರ ಈ ಇದು ಕೊಟ್ಟೆ. ತುಂಬಾ ಸಾಫ್ಟ್ ಪಾತ್ರ ಅಲ್ಲ, ಕರೆ ಸಾಫ್ಟ್ ಪಾತ್ರ. ನಾನು ಹೇಳೋದು ಈಗ ಹಂಗೆಲ್ಲ ನಾವು ಅವ್ರು ನೋಡಿ ಸಲಗಲೆಲ್ಲ ಹಿಂಗೆಲ್ಲ ನೋಡ್ಬಿಟ್ಟು ಇವಾಗ ಇಲ್ಲಿ ಕಾಡಿಗೆ ಹೇಳ್ಕೊಂಡು ಹೋದ್ರೆ ಹುಡುಗಿನ ಬಟ್ ಅದನ್ನು ಮಾಡ್ಬೋದು, ಅದನ್ನು ಅಷ್ಟು ಮನೋಜ್ಞವಾಗಿ ಮಾಡ್ಬೋದು ಒಂದು ಸಿನಿಮಾದಲ್ಲಿ ತೋರಿಸಿದ್ರೆ. ದಟ್ ಇಸ್ ಅಮೇಸಿಂಗ್. ಬಿಕಾಸ್ ಆ ಒಂದು ಶಿಫ್ಟ್ ಇದೆಯಲ್ಲ, ಲಿಟ್ರಲಿ ಅದು ಹೆಂಗೆ ಅಂತಂದ್ರೆ 5th ಗೇರ್ ಇಂದ ನ್ಯೂಟ್ರಲ್ ಪಟಾರ್ ಅಂತ ಆಗ್ತಂಗೆ ಆ ನೀಟಾಗಿ. ನಮ್ಗೆ ರಂಗಭೂಮಿ ಅದೇ ಕಳಿಸೋದು ಸರ್, ಒಂದು ಶಿಸ್ತು, ಒಂದು ಡೆಡಿಕೇಶನ್. ಆಮೇಲೆ ನೀವು ಯಾವುದೇ ಪಾತ್ರ ಕೊಟ್ಟರು ನೀವು ಅದನ್ನ ಚೆನ್ನಾಗಿ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಯಾವತ್ತು ಕೂಡ ಹೀರೋ ಆಗ್ಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಬಂದವನಲ್ಲ. ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೇಕು, ಯಾಕಂದ್ರೆ ಲಾಂಗ್ ಟರ್ಮ್ ನಮ್ಗೆ ಸರ್ವೈ ಆಗ್ಬೇಕು ಇದರಿಂದ. ಈಗ ಪ್ರಕಾಶ್ ರಾಜ್ ಅಥವಾ ಸುಚೇಂದ್ರ ಪ್ರಸಾದ್ ಅಥವಾ ರಂಗನ್ ರಘು ಇವರಿಲ್ಲ ಅಂದ್ರೆ ಮೂವಿಗಳಿಲ್ಲ. ಹೀರೋ ತುಂಬಾ ಜನ ಬರ್ತಾರೆ, ಬಟ್ ಅಪ್ಪ ಮಾವ ಇನ್ಯಾರೋ ವಿಲನ್, ಇನ್ಯಾರೋ ಪಕ್ಕ ಪೋಷಕ ಪಾತ್ರ ಇದು ಇದ್ದಾಗ, ಯಾಕಂದ್ರೆ ಎವ್ರಿ ಡೇ ನೀವು ಚೇಂಜ್ ಮಾಡ್ತಿದ್ದಂಗೆ ಈ ವರ್ಕ್ ಅಲ್ಲಿ ಫ್ರೆಶ್ನೆಸ್ ಇರುತ್ತೆ. ನಾನು ಅದನ್ನು ತುಂಬಾ ಇಷ್ಟಪಡೋನು. ಸ್ಕ್ರೀನ್ ಪ್ಲೇನು ನೀವೇ ಮಾಡಿರೋದು ಸಿನಿಮಾದ್ದು? ಹೌದೌದು. ಕತೆ ಅಂದ್ರೆ ಜನ ಫುಲ್ ಪರ್ಚ್ಕೊಂಡು ತಲೆ ಪರ್ಚ್ಕೊಂಡು ಈಗೇನಾಗುತ್ತೆ ಆಗೇನಾಗುತ್ತೆ ಅವೆಲ್ಲ ನಿಮ್ದೆ? ಅಂದ್ರೆ ನಾನು ಆಕ್ಚುಲಿ ಬರೆಯುವಾಗ ನಂಗೆ ಅಷ್ಟೊಂದು ಇದಾಗುತ್ತೆ, ಜನರಿಗೆ ಅಷ್ಟೊಂದು ಥ್ರಿಲ್ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾವಾಗ ಫಸ್ಟ್ ಪ್ರೀಮಿಯರ್ ಶೋ ಆಯ್ತಲ್ಲ, ಅಲ್ಲಿ ಅವ್ರ ರೆಸ್ಪಾನ್ಸ್ ನೋಡಿ ಓ ಎಲ್ಲ ವರ್ಕ್ ಆಗಿದೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಬಂದಿತ್ತು. ಇವ್ರ ಹತ್ರ ಕೇಳಿ, ಯಾಕಂದ್ರೆ ನಾವು ಬರೆದ್ಮೇಲೆ ಶೂಟ್ ಮಾಡಿದ್ಮೇಲೆ 100 ಸಲ ನೋಡಿರ್ತೀವಿ, ನಮಗೆ ಗೊತ್ತಿರುತ್ತೆ ಎಂಡ್ ಏನು ಅಂತ. ಸೊ ನಮಗೆ ಅಷ್ಟೊಂದು ಇದು ಬರ್ತಾ ಇರ್ಲಿಲ್ಲ. ಬಟ್ ಫಸ್ಟ್ ಬಟ್ ಏನ್ ಕನ್ಫ್ಯೂಸ್ ಮಾಡಿದ್ರು ಲಾಸ್ಟ್ ಅಲ್ಲಿ ಪಾಪ ಎಲ್ಲದಕ್ಕೂ ಕರೆಕ್ಟ್ ಲಿಂಕ್ಸ್ ಕೊಟ್ಟಿದ್ದಾರೆ. ಎಲ್ಲಿಗೆ ಹೋದ್ರು ಕನೆಕ್ಟ್ಸ್ ಎಲ್ಲ ಡಾಟ್ ಮಾಡಿ, ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಿ, ಇಲ್ಲಪ್ಪ ಸರಿ ಚೆನ್ನಾಗಿದೆ ಕರೆಕ್ಟ್ ಅಂತ ಅನ್ಸೋ ತರ ಇದೆ. ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನು ನಮ್ಮ ಬಾಬು ಮಂಜಣ್ಣ ನಮ್ಮ ಮಂಜಣ್ಣ ಆರ್ಭಟ ನೋಡಿದ್ವಿ ನಾವು. ಈ ಆರ್ಭಟ ಇನ್ನೂ ಅಬ್ಬರ. ವೈ ಮಂಜಣ್ಣನೇ ಬೇಕಿದಕ್ಕೆ ಅಂತ ಬಿಗ್ ಬಾಸ್ ನೋಡೇ ತಗೊಂಡಿದ್ದೆ ನೀವು? ಇಲ್ಲ, ಇದು ಬಿಗ್ ಬಾಸ್ ಗಿಂತ ಮುಂಚೆನೆ ಶೂಟ್ ಆಗಿತ್ತು. ಹೌದಾ? ಹೌದೌದು. ಅವರು ಆಕ್ಚುಲಿ ನನ್ಗೆ ಈ ಪಾತ್ರಕ್ಕೆ ಯಾರು ಸೂಟ್ ಆಗ್ಬೋದು ಅಂತ ಒಂದಷ್ಟು ಹುಡುಕ್ತಾ ಇದ್ವಿ. ಸೂಟ್ ಆಗ್ಬೇಕಿತ್ತು. ಮತ್ತೆ ಇದೇನಂದ್ರೆ ನಾವು ತುಂಬಾ ಆಕ್ಚುಲಿ ತುಂಬಾ ಒಂಥರ ಕಮ್ಮಿ ರಿಸೋರ್ಸ್ ಇತ್ತು ನಮ್ಮ ಹತ್ರ. ಸೊ ನಮಗೆ ಹೊಂದ್ಕೊಳ್ಳುವಂತ ಮನುಷ್ಯನು ಬೇಕಿತ್ತು. ಸೊ ಮಂಜಣ್ಣನು ರಂಗಭೂಮಿಯಿಂದ ಬಂದಿರೋರು, ಅವ್ರ ಹತ್ರ ಹೋಗಿ ಒಂಥರ ಒಂದು ಕಾಮನ್ ಫ್ರೆಂಡ್ ಮೂಲಕ ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಹತ್ರ ಒಂದ್ಸಲ ಅವ್ರು ಯಾವಾಗ್ಲೂ ರಂಗಶಂಕರ್ ಹತ್ರನೇ ಇರ್ತಾರೆ. ಸೊ ಅಲ್ಲಿ ಹೋಗಿ ಒಂದ್ಸಲ ಮೀಟ್ ಆಗಿ ಮಾತಾಡಿ ಡಿಸ್ಕಸ್ ಮಾಡಿದ್ಮೇಲೆ ಯಾವಾಗಲೂ ಇರಲ್ಲ, ಫ್ರೀ ಇದ್ದಾಗ ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ಒಂದಷ್ಟು ಅಲ್ಲಿ ರಂಗಶಂಕರ್ ಹತ್ರ ಕೂತು ನಾನು ಡಿಸ್ಕಸ್ ಮಾಡಿದಾಗ ಅವರು ಏನ್ ಹೆಲ್ಪ್ ಬೇಕಾದ್ರೂ ನಾನು ರೆಡಿ, ಈ ಪ್ರಾಜೆಕ್ಟಿಗೆ ಈ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು, ಸೊ ಏನ್ ಹೆಲ್ಪ್ ಬೇಕಾದ್ರೂ ನಾನು ರೆಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಆಕ್ಚುಲಿ ಅವ್ರು